ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮನೆಯಿಂದ ಬರುವಾಗ ಕೈಯಲ್ಲಿ ಇದ್ದಿದ್ದು ಹತ್ತತ್ರ 700 ರೂಪಾಯಿ ಅಷ್ಟೇ. ಅಷ್ಟನ್ನು ತಗೊಂಡು ಬಂದು ಪರದಾಡಿದ್ದು ಒಂದಲ್ಲ ಎರಡಲ್ಲ. ಇವತ್ತು ಅದೇ ಹುಡುಗ ಬಹು ಬೇಡಿಕೆಯ ಗಾಯಕ. ಬರೀ ಕನ್ನಡಕ್ಕಷ್ಟೇ ಅಲ್ಲ, ಎಲ್ಲ ಭಾಷೆಗಳಿಗೂ ಕೂಡ, ಎಲ್ಲ ಭಾಷೆಗಳ ಸಿನಿಮಾಗಳಿಗೂ ಕೂಡ ಇವರ ಧ್ವನಿಯೇ ಬೇಕು. ಅಷ್ಟರ ಮಟ್ಟಿಗೆ ಬ್ಯುಸಿ. ಅದು ನಿಮ್ಗೆ ಗೊತ್ತೇ ಇದೆ ಯಾರು ಅಂತ ಹೇಳಿ. ನಮ್ಮ ಕನ್ನಡದ ಹೆಮ್ಮೆ ವಿ.ಪಿ. ಸರ್ ಇವತ್ತು ಹೊಸ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ದ್ವಾರ್ ಮ್ಯೂಸಿಕ್ ಅಂತ ಒಂದು ಹೊಸ ಹೆಜ್ಜೆಯನ್ನ ಇಟ್ಟಿದ್ದಾರೆ. ವಿ.ಪಿ.ಸಿ ಕಲ್ಚರ್ ಕ್ಲಬ್ ಅನ್ನೋದನ್ನ ಶುರು ಮಾಡಿದ್ದಾರೆ. ಇದ್ರ ಮೂಲಕ ಹಾಡುಗಾರರಿಗೆ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡೋಣ ಅಂತ ಹೇಳಿ ಮುನ್ನುಗ್ತಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ ಸರ್? ನಮಸ್ಕಾರ, ಚೆನ್ನಾಗಿದ್ದೀನಿ. ನನ್ನ ಜೀವನದ ಒಂದು ರಿವೈಂಡ್ ಮಾಡಿ ಒಂದು ಸಿನಿಮಾನೇ ತೋರಿಸ್ಬಿಟ್ರಿ ನೀವು. ಥ್ಯಾಂಕ್ ಯು ಸೋ ಮಚ್ ಸರ್. ಹೌದು ಸರ್, ಯಾಕಂತ ಹೇಳಿದ್ರೆ ಅದು ಸಾಮಾನ್ಯ ಅಲ್ಲ. ಇಂಜಿನಿಯರಿಂಗ್ ಓದಿದ್ರು ಕೂಡ ಇಲ್ಲಲ್ಲ, ಇದಲ್ಲ ನನ್ನ ಜಾಗ ಬೇರೆ ಅಂತಾನೆ ಹುಡ್ಕೊಂಡು ಇವತ್ತು ಇಷ್ಟು ದೊಡ್ಡ ಗಾಯಕ ಆಗಿದ್ರು. ನಮ್ಮ ಕನ್ನಡದ ಹೆಮ್ಮೆ ಅಂತಾನೆ ನೀವು ಹೇಳಬಹುದು. ಒಂದು ಹೊಸ ಪ್ರಯತ್ನ, ಹೊಸ ಹೆಜ್ಜೆಗೆ ಮುಂದಾಗಿದ್ದೀರಿ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಇಲ್ಲ, ಖಂಡಿತವಾಗಿಯೂ ಜೀವನದ ಬೇರೆ ಬೇರೆ ಐ ಥಿಂಕ್ ಒಂದೊಂದು ವಯಸ್ಸಿಗೆ ಒಂದೊಂದು ಆಸೆಗಳು ಬರುತ್ತೆ. 20ನೇ ವಯಸ್ಸಲ್ಲಿ ನಾನೇನು ಮಾಡಬಲ್ಲೆ ಅನ್ನೋ ಒಂದು ಆಸೆ. ಸೊ ನನ್ನ ಕರಿಯರ್ನ ಹುಡುಕೊಂಡು ಹೋದೆ. ಈಗ 30 ವರ್ಷಗಳ ನಂತರ ನನ್ನಿಂದ ಏನೇನು ಆಗಬಹುದು, ನಾನು ಬೇರೆಯವ್ರಿಗೇನು ಮಾಡಬಲ್ಲೆ ಅನ್ನೋ ಒಂದು ಆಸೆಯಲ್ಲಿ ಈ ಒಂದು ಪ್ರಯತ್ನ. ನಾನು ಹೇಳ್ದಂಗೆ ಎಲ್ಲವೂ ನನಗೆ ಕಲೆಯೇ ನೀಡಿದೆ, ಕಲಾ ರಸಿಕರು ನೀಡಿದ್ದಾರೆ. ಸೊ ಆ ಪ್ರಯತ್ನದಲ್ಲಿ ಈ ಒಂದು VPCC ಅಂತ ಪ್ರಾರಂಭಿಸಿ ಈಗ ಆಲ್ರೆಡಿ ಒಂದು 10 ತಿಂಗಳಾಗ್ತಾ ಬಂತು. ಅನೇಕ ಚಟುವಟಿಕೆಗಳನ್ನು ಇಲ್ಲಿ ಮಾಡ್ತೀವಿ. ಸಂಗೀತದ ಬೇರೆ ಬೇರೆ ಇದು ಜಾನರ್ಸಲ್ಲಿ ನಾವು ಪಾಠಗಳನ್ನು ಹೇಳ್ತೀವಿ. ಜಾನಪದ, ರಂಗಗೀತೆ, ಭಾವಗೀತೆ, ಭಕ್ತಿಗೀತೆ, ನೃತ್ಯ, ಈ ರೀತಿ ಬೇರೆ ಬೇರೆ ಕ್ಲಾಸಸ್ಸು. ಅಷ್ಟೇ ಅಲ್ಲದೆ ನಾವೊಂದು ಸ್ಟುಡಿಯೋ ಕಟ್ಟಿದ್ದೀವಿ. ಇಲ್ಲಿ ಪ್ರತಿಭೆ ಇರುವಂತಹ ಆಸಕ್ತರಿಗೆ ರೆಕಾರ್ಡಿಂಗ್ ಮಾಡುವಂಥ ಫೆಸಿಲಿಟಿ ಮಾಡಿದ್ದೀವಿ. ಮತ್ತು ಅಲ್ಲಿ ರೆಕಾರ್ಡಿಂಗ್ ಮಾಡಿ ಅವರು ಏನಾದರೂ ಒಂದು ಹಾಡನ್ನು ರಿಲೀಸ್ ಮಾಡಬೇಕು ಅಂದರೆ ಓಕೆ, ನಮ್ಮದೇ ಒಂದು ಆಡಿಯೋ ಲೇಬಲನ್ನು ಮಾಡಿದ್ದೀವಿ. ಹಾಗಾಗಿ ಇದು ಸ್ಟಾರ್ಟಿಂಗ್ ಟು ಎಂಡ್ವರೆಗೂ ಒಂದು ಪ್ರಾಸೆಸ್. ಅದು ನೀವು ಹಾಡನ್ನು ಹಾಡ್ಬೋದು, ಕಲಿಬೋದು, ರೆಕಾರ್ಡ್ ಮಾಡ್ಬೋದು, ರಿಲೀಸ್ ಮಾಡ್ಬೋದು. ಸೊ ದ್ಯಾಟ್ ಈಸ್ ದ ಹೋಲ್ ಐಡಿಯಾ. ಆ್ಯಂಡ್ ಯಶಸ್ವಿಯಾಗಿ ಇಲ್ಲಿವರೆಗೂ ಒಂದು 15ಕ್ಕೂ ಹೆಚ್ಚು ಹಾಡುಗಳನ್ನು ಮಾಡಿದ್ದೀವಿ. 2,500ಕ್ಕೂ ಹೆಚ್ಚಿನ ಜನರು ಇಲ್ಲಿ ಬಂದು ಇಲ್ಲಿವರೆಗೂ ಕಲ್ತಿದ್ದಾರೆ. ನಮ್ಮದೊಂದು ದೊಡ್ಡ ಕಮ್ಯುನಿಟಿ. ಸೊ ಈ ರೀತಿ ಸ್ಟುಡಿಯೋನಲ್ಲಿ ರೆಕಾರ್ಡಿಂಗ್ಸ್ ನಡೀತಾ ಇರುತ್ತೆ. ಸೊ ಈ ರೀತಿ ಎಲ್ಲವೂ ಒಂದು ಜಾಗದಲ್ಲಿ ಆಗ್ತಾ ಇದೆ. ಸೂಪರ್ ಸರ್. ಆ ಒಂದು ಕನಸು ಬಂತಲ್ಲ, ಅದು ತುಂಬಾ ಗ್ರೇಟ್ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಇವಾಗಲೇ ಹೇಳ್ತಾ ಇದ್ರಿ, ಯಾರಿಗೆ ಆಸಕ್ತಿ ಇದೆಯೋ ಬರ್ಬೋದು, ರೆಕಾರ್ಡ್ ಮಾಡ್ಕೋಬಹುದು ಅಂತ ಹೇಳಿದ್ರೆ ಅಷ್ಟು ದೊಡ್ಡ ವೇದಿಕೆನ ನೀವು ಸೃಷ್ಟಿ ಮಾಡಿಕೊಟ್ಟಿರೋದು ಅದು ಬಹಳ ಖುಷಿ ಕೊಡುವಂತ ವಿಚಾರ ಸರ್. ಆ ಥಾಟ್ ಯಾಕೆ ಬಂತು ಅಂತ ಹೇಳಿ ಆಗ್ಲೇ ಹೇಳ್ತಿದ್ರಲ್ಲ, ನೀವು ಇಲ್ಲಿ ಬರ್ಬೋದು, ಇಷ್ಟ ಇದ್ದವ್ರು ಹಾಡು ಹೇಳ್ಬೋದು, ರೆಕಾರ್ಡ್ ಮಾಡಬಹುದು ಅಂತ ಹೇಳಿ, ಅದ್ರ ಬಗ್ಗೆ ಮಾತಾಡೋದಾದ್ರೆ? ಅಂದರೆ ನಮಗೆ ನೀವೇ ಹೇಳಿದ್ರಲ್ಲ ಮೊದಲಲ್ಲಿ 700 ರೂಪಾಯಿ ಇಟ್ಕೊಂಡು ಹೋದೆ ಅಂತ. ಸೊ ಎಷ್ಟು ಜನ ನನ್ನ ಕೈ ಹಿಡಿದಿರ್ಬೋದು. ಸೊ ನನಗೂ ಆಸಕ್ತಿ ಇತ್ತು, ಬಹುಶಃ ಎಲ್ಲೋ ಪ್ರತಿಭೆ ಇತ್ತು. ಬಟ್ ಏನಂದರೆ ನನ್ನ ಕನಸನ್ನು ನನಸು ಮಾಡಲಿಕ್ಕೆ ನನ್ನ ಗುರುಗಳು ಶ್ರೀ ಸುರೇಶ್ ವಾಡ್ಕರ್ನವರು ಈ ರೀತಿ ಒಂದು ಸಂಸ್ಥೆಯನ್ನು ಕಟ್ಟಿದ್ದಾರೆ. ಸೊ ನನಗೂ ಅನ್ನಿಸ್ತು, ನನ್ನ ಕೈ ಹಿಡಿದ ಸಾವಿರಾರು ಮಂದಿ ಮಹನೀಯರಲ್ಲಿದ್ದಾರೆ. ಅವ್ರಿಗೆ ನಾನು ಕೃತಜ್ಞತೆ ರೂಪದಲ್ಲಿ ಏನಾದ್ರು ಮಾಡ್ಬೋದು ಅಂದರೆ ನಾನು ಈ ರೀತಿ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಬೇಕು. ನನ್ನಿಂದ ಒಂದಷ್ಟು ಕಲಾವಿದರಿಗೆ ಸಹಕಾರ ಸಿಗಬೇಕು. ಸಿಕ್ಕಿದಾಗ ಅದು ನನಗೆ ಸಹಕಾರ ನೀಡಿದವರಿಗೆ ನಾನು ಕೃತಜ್ಞತೆ ಹೇಳೋದಾಗತ್ತೆ ಅಂತ. ಸೊ ಹಾಗಾಗಿ ಕಲಿತದ್ದನ್ನು ಕಲಿಸುವಂಥ ಪ್ರಯತ್ನ. ಏನು ನೆನಪಾಗುತ್ತೆ ಸರ್ ನಿಮಗೆ ಆ ದಿನಗಳಲ್ಲಿ? ಏನಾದ್ರು ಒಂದು ವಿಚಾರ ಹೇಳೋದಾದ್ರೆ, ಯಾಕಂತ ಹೇಳಿದ್ರೆ ನಿಮ್ಮಂತೆ ಆಸೆ ಇರುವವರು, ಕನಸಿರುವವರು ಬಹಳಷ್ಟು ಜನ ಇದ್ದಾರೆ ಇವತ್ತಿಗೂ ಕೂಡ. ಅಂಥವರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ? ಏನಾದ್ರು ಹೇಳೋದಾದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಐ ಥಿಂಕ್ ನನಗನ್ಸುತ್ತೆ ಪಡಿಬೇಕು ಅನ್ನೋ ಕನಸು ಎಷ್ಟು ಮುಖ್ಯವೋ ಕೊಡಬೇಕು ಅನ್ನೋ ಕನಸು ಅಷ್ಟೇ ಮುಖ್ಯ. ಸೊ ಕೊಡಬೇಕು ಅನ್ನೋ ಕನಸು ಬಂದಾಗ ಪಡೆಯೋದು ಈಸಿ ಆಗಿಬಿಡುತ್ತೆ. ಯಾಕೆಂದರೆ ತಾವು ಪಡೆಯೋದೇ ಕೊಡಲಿಕ್ಕೆ. ಅದು ಐಶ್ವರ್ಯವಾಗಲಿ ಅಥವಾ ವಿದ್ಯೆ ಆಗಲಿ ಅಥವಾ ಒಂದು ಪವರ್ ಆಗಲಿ, ನಾವೆಲ್ಲವನ್ನು ಪಡೆಯೋದು ಕೊಡಲಿಕ್ಕೋಸ್ಕರ ಅನ್ನೋ ಒಂದು ಮನೋಭಾವ ಬಂದರೆ ಬಹುಶಃ ಆ ಹಾದಿ ಇನ್ನೂ ಮಹತ್ವ, ಅದೊಂದು ಆಕಾಂಕ್ಷೆಗೆ ಒಂದು
ಒಂದು ಪರ್ಪಸ್, ಒಂದು ಒಳ್ಳೆ ಉದ್ದೇಶ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಎಲ್ಲರೂ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತಾರಲ್ಲ, ಹಾಗಾಗಿ ನಾವೇನೇ ಪಡೆದ್ರೂ ಕೊಡಲಿಕ್ಕೆ ನಾವು ಪಡಿಬೇಕು ಅಂತ ಆಸೆ ಪಟ್ಟಾಗ ಅದು ಅರ್ಥಪೂರ್ಣವಾದಂತಹ ಒಂದು ಜೀವನ ಆಗುತ್ತೆ ಅಂತ ಭಾವಿಸ್ತೇನೆ. ಮ್ಯೂಸಿಕ್ ಬಗ್ಗೆ ಮಾತಾಡಿ ಸರ್, ಅದ್ರ ಬಗ್ಗೆ ಖಂಡಿತವಾಗಿಯೂ ನಮ್ಮ ಎಲ್ಲ ಪ್ರತಿಭೆಗಳಿಗೆ ನಾವೇನು ಹೇಳೋದು ಅಂದರೆ, ನಿಮ್ಮಲ್ಲಿ ಒಂದು ಒಳ್ಳೆ ಉತ್ಕೃಷ್ಟವಾದಂತಹ ಸಾಹಿತ್ಯ ಸಂಗೀತ ಇರುವಂತಹ ಹಾಡಾಗಲಿ ಅಥವಾ ಬರೀ ಹಾಡೆಲ್ಲ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟಲ್ ಆ ರೀತಿ ಏನೇ ಇದ್ದಲ್ಲಿ, ಅಥವಾ ನೀವು ಒಂದು ಒಳ್ಳೆ ಹಾಡು ಬರೆದಿದ್ರೆ ಅದನ್ನು ಬಿಡುಗಡೆ ಮಾಡಬೇಕು ನಿಮ್ಗೆ ಆಸೆ ಆದರೆ ದಯವಿಟ್ಟು ಸಂಪರ್ಕಿಸಿ. ಅಥವಾ ನೀವು ಒಳ್ಳೆ ಅದ್ಭುತವಾದಂಥ ಗಾಯಕರು ಅಥವಾ ನಿಮ್ಮ ಹತ್ರ ಆಲ್ರೆಡಿ ರೆಡಿ ಆಗಿರುವಂಥ ಹಾಡನ್ನು ನಾವು ರಿಲೀಸ್ ಮಾಡಬೇಕು ಅಂತ ಆಸೆ ಇದ್ದರೆ ನಮ್ಮನ್ನು ನೀವು ಕಾಂಟ್ಯಾಕ್ಟ್ ಮಾಡಿ. ದ್ವಾರ್ ಮ್ಯೂಸಿಕ್ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಯೂಟ್ಯೂಬ್ನಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು, ನಮ್ಮದು ಇಮೇಲ್ ID ಕಾಂಟ್ಯಾಕ್ಟ್ ಮಾಡ್ಬೋದು. ನಮಗದರಲ್ಲಿ ಏನೋ ಒಂದು ವಿಶೇಷತೆ ಕಂಡ್ರೆ ಖಂಡಿತವಾಗಿ ಅದನ್ನು ಹೊರತರುವ ಪ್ರಯತ್ನವನ್ನು ನಾವು ಮಾಡ್ತೇವೆ. VPCC ನಾನು ಹೇಳ್ದಂಗೆ ಒಂದು ಅದ್ಭುತವಾದಂಥ ಒಂದು ಜಾಗ. ಇಲ್ಲಿ ಕಲಿಯುವವರಿಗೆ, ಕಲಿಸುವವರಿಗೆ, ಕೇಳುವವರಿಗೆ, ಆಸಕ್ತರಿಗೆ ಒಂದು ಸುಂದರವಾದಂತಹ ಜಾಗ. ಈಗಾಗಲೇ ನಾವು 10 ತಿಂಗಳಲ್ಲಿ ನೋಡಿದ್ವಿ. ನಾವು ಅಂದ್ಕೊಂಡಿದ್ದಕ್ಕೂ ದೊಡ್ಡ ಮಟ್ಟದಲ್ಲಿ ಜನರು ಸ್ಪಂದಿಸ್ತಾ ಇದ್ದಾರೆ. ಇದು ಬನಶಂಕರಿಯಲ್ಲಿದ್ದರೂ ಕೂಡ ಬೇರೆ ಬೇರೆ ಊರುಗಳಿಂದ ಜನ ಬರ್ತಾರೆ. ಹುಬ್ಬಳ್ಳಿಯಿಂದ ಜನ ಬಂದಿದ್ದಾರೆ, ಮಂಡ್ಯದಿಂದ ಬಂದಿದ್ದಾರೆ, ಮೈಸೂರಿಂದ ಬಂದಿದ್ದಾರೆ, ಮಂಗಳೂರಿಂದ ಬಂದಿದ್ದಾರೆ, ಬೆಂಗಳೂರಿನ ಮೂಲೆ ಮೂಲೆಗಳಿಂದ ಬರ್ತಾರೆ. ಕಲಿಬೇಕು ಅಂತ ಆಸಕ್ತಿ ಇರುತ್ತೆ, ಅವರೆಲ್ಲ ಬಂದು ಇಲ್ಲಿ ಸ್ಪಂದಿಸ್ತಾ ಇದ್ದಾರೆ. ಸೊ ನಮ್ಮ ಉದ್ದೇಶ ಎಲ್ಲೋ ಒಂದು ಸಫಲವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ವಾದ್ಯವನ್ನು ತಗೊಳ್ಬೇಕು, ಫ್ರೆಂಡ್ ಕೈಯಲ್ಲಿದ್ದಂಥ ಫಾರಿನಿಂದ ಬಂದಂಥ ಒಂದು ವಾದ್ಯವನ್ನು ತಗೊಳ್ಬೇಕು ಅಂತೇಳಿ ಬಹಳ ಕಷ್ಟಪಟ್ಟಿದ್ರೆ ಅದನ್ನು ಆ ಕನಸನ್ನು ಅಮ್ಮನ ಹತ್ರ ಹೇಳಿರ್ತೀರ. ಕೊನೆಗೂ ಆ ಕನಸು ನನಸಾಗಿರ್ಲಿಲ್ಲ, ಬೇಕು ಅಂತ ಹಠ ಹಿಡ್ದಿದ್ದು. ಈಗ ಅದು ತಗೊಂಡಿದ್ದೀರಾ ಸರ್, ಆ ಕನಸು ನನಸಾಯ್ತಾ? ಅದ್ರ ಬಗ್ಗೆ ಅಮ್ಮನ ಜೊತೆ ಏನ್ ತರ ಚರ್ಚೆ ಮಾಡಿದೀರಾ? ಅಲ್ಲ ಅಂದರೆ ಈಗ ನಾವು ಆಸೆ ಪಟ್ಟಿದ್ದೆಲ್ಲವನ್ನೂ ಭಗವಂತ ನೀಡಿದ್ದಾನೆ. ಅಂದರೆ ಯಾವುದ್ರ ಮೂಲಕ ಅಂದರೆ ಕಲೆಯ ಮೂಲಕನೇ. ಸೊ ಹಾಗಾಗಿ ನಾನು ಹೇಳ್ದಂಗೆ ಈಗ ಜೀವನದಲ್ಲಿ ನಾನೇನು ಪಡೆದೆ ಅನ್ನೋದಕ್ಕಿಂತ ನಾನೇನು ಕೊಟ್ಟೆ ಅನ್ನೋದ್ರ ಮೇಲೇ ಹೆಚ್ಚು ಯಾಕೆಂದರೆ ಎಲ್ಲವನ್ನೂ ನೋಡಾಯಿತು. ಅಂದರೆ ಒಂದು ಜೈ ಹೋ ಹಾಡಿನ ಮೂಲಕ ಒಂದು ಆಸ್ಕರ್, ಗ್ರಾಮಿವರೆಗೂ ಹೋಗಾಯಿತು. ಇಡೀ ಪ್ರಪಂಚ ಸುತ್ತಾಯಿತು ಕಾರ್ಯಕ್ರಮಗಳನ್ನ ನೀಡಿ. 1000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನೀಡಿದ್ದೀನಿ. ಬಹುತೇಕ ಎಲ್ಲ ಪ್ರಶಸ್ತಿಗಳನ್ನು, ಸಾಕಷ್ಟು ಪ್ರಶಸ್ತಿಗಳನ್ನು ಪಡೆದಾಯಿತು. ಯಶಸ್ಸು, ಎಲ್ಲಕ್ಕೂ ಮುಖ್ಯ ಜನರ ಪ್ರೀತಿಯನ್ನು ನೋಡಿದ್ವಿ. ಸೊ ಬಟ್ ಇದೆಲ್ಲವನ್ನು ನಾವು ಒಂದು ಲೆಕ್ಕಾಚಾರ ಹಾಕಿದಾಗ ಓಕೆ ನಾವು ಏನು ಕೊಟ್ವಿ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಸೊ ಈಗ ನಾನು ಆ ಒಂದು ಹಂತದಲ್ಲಿದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. 50 ಅಂತ ಹೇಳಿ ಸರ್, ಒಂದು ಸ್ವಲ್ಪನೂ ಚೇಂಜ್ ಆಗಲ್ಲ ಸರ್. ಅದು ಹೆಂಗೆ ಸರ್? ಹಾಡ್ತಾನೆ ಅಂದರೆ ಅದೊಂದು ಸೈಡಲ್ಲಿ ನಡೀತಾ ಇರುತ್ತೆ. ಈಗಷ್ಟೇ ನಾನು ಈ ವರ್ಷ ಫೆಬ್ರವರಿನಲ್ಲಿ 50 ವರ್ಷಗಳನ್ನು ಸಂಪೂರ್ಣಗೊಳಿಸಿದೆ. ಸೊ ನನಗೆ ವಯಸ್ಸು 50 ಆಗಿದ್ರೂ ಕೂಡ ಇನ್ನು 15 ವರ್ಷದ ಬಾಲಕನಂಗೇನೆ ನಾನು ಕನಸುಗಳನ್ನು ಕಾಣ್ತಾ ಇದ್ದೀನಿ. ಬಟ್ ಐ ಥಿಂಕ್ ಕಲೆಗಿರುವಂಥ ಶಕ್ತಿ ಅಂತ ನಮಗನ್ಸುತ್ತೆ. ಅದು ನಮ್ಮಲ್ಲಿ ಜೀವನದ ಪ್ರತಿ ಆಸಕ್ತಿ ಮಾತ್ರ ಕಮ್ಮಿ ಆಗೋದಿಲ್ಲ, ಅದು ಕಲೆಗೆ ಶಕ್ತಿ. ವಿವಾಹ ವಾರ್ಷಿಕೋತ್ಸವದ ಖುಷಿಯಲ್ಲಿದ್ದೀರಾ? ನಿಮ್ಮ ಪತ್ನಿಯ ಬಗ್ಗೆ ಮಾತಾಡೋದಾದ್ರೆ ಸರ್, ಅವರು ನೋಡೋದೇ ಒಂಥರ ಖುಷಿ ಅನಿಸ್ತು ನಂಗೆ. ಅದಕ್ಕಾಗಲೇ ಹೇಳ್ತಾ ಇದ್ದೆ ನಾನು, ಇವ್ರಿಗೆ ಹೀರೋಯಿನ್ ಆಗಿಲ್ಲ ಅವಕಾಶ ಸಿಗ್ಲಿಲ್ವಾ ಅಂತ ಹೇಳಿ. ಅವಳು ನನ್ನ ಜೀವನದ ಹೀರೋಯಿನ್ನು, ಹೀರೋ ಎಲ್ಲನೂ. ನನ್ನ ಎಲ್ಲ ಕನಸುಗಳಿಗೆ ಸದಾ ನಿಂತು, ಯಾಕೆಂದರೆ ಅವಳಲ್ಲೂ ಕಲೆ ಇದೆ, ಅವಳಲ್ಲೂ ಒಂದು ಕಲಾವಿದೆ ಆಗಬೇಕು ಅನ್ನೋ ಆಸೆ ಆಕಾಂಕ್ಷೆ ಎಲ್ಲ ಇದ್ದರೂ ಕೂಡ ನನಗೆ ಬೆಂಬಲವಾಗಿ ನಿಂತು ನೀ ಮುನ್ನಡಿ, ನಾನೆಲ್ಲ ನೋಡ್ಕೋತೀನಿ ಜವಾಬ್ದಾರಿಯುತವಾಗಿ ಅಂತ ಹೇಳಿ ಎಲ್ಲ ರೀತಿಯಲ್ಲೂ ನನ್ನ ಮಗಳು ಇವತ್ತು 25 ವರ್ಷ ನನ್ನ ಮಗಳಿಗೆ ಅವಳ ಜೀವನ ಕೂಡ ನಡೀತಾ ಇದೆ. ನನ್ನ ಹೆಂಡತಿ ಎಲ್ಲವನ್ನೂ ನಿರ್ವಹಿಸಿ ಅವಳು ಸಂಪೂರ್ಣ ರೀತಿಯಲ್ಲಿ, ಇನ್ಫ್ಯಾಕ್ಟ್ ಬೆರೆತು ಅನ್ನೋ ಒಂದು ಹಾಡನ್ನು ಅವಳೇ ಕಂಪೋಸ್ ಮಾಡಿದ್ದಾಳೆ. ದಯವಿಟ್ಟು ಅವೆಲ್ಲರೂ ಕೇಳಿ. ಬಟ್ ಇದನ್ನು ಸಂಪೂರ್ಣವಾಗಿ ಮಹತಿ ನಿರ್ವಹಿಸಿ ಮುಂದುವರಿಸ್ತಾ ಇದ್ದಾರೆ. ನನ್ನ ಹಾಡುಗಳನ್ನು ಹಾಡ್ತಾಳೆ, ನನ್ನ ಹಾಡುಗಳನ್ನು ಕೇಳ್ತಾಳೆ. ಬಟ್ ಅವಳು ಕೆಲಸ ಮಾಡ್ತಾ ಇದ್ದಾಳೆ ಬೇರೆ ಒಂದು ಕಂಪನಿನಲ್ಲಿ. ಸೊ ಹಾಗಾಗಿ ಗೊತ್ತಿಲ್ಲ ನನಗೆ, ಬಟ್ ಪ್ರೊಫೆಷನಲ್ ಶಿ ಈಸ್ ವರ್ಕಿಂಗ್ ಇನ್ ಸಮ್ ಸ್ಟಾರ್ಟಪ್ಪಲ್ಲಿ. ಇವತ್ತು ನಿಮ್ಮ ಈ ಒಂದು ಸುದ್ದಿಗೋಷ್ಠಿ ಬರೋದೇ ನಮ್ಗೆ ಖುಷಿ. ಅದಕ್ಕೆ ನಾವೆಲ್ಲರೂ ಕೂಡ ಓಡೋಡ್ ಬಂದು ಮಾತಾಡಿಸ್ಬೇಕು ಸರ್ ಅಂತೇಳಿ. ಅಂದರೆ ಕನ್ನಡ ಆಗಲಿ ಎಲ್ಲ ಭಾಷೆಗಳಿಗೂ ಕೂಡ ನೀವು ಕೊಟ್ಟ ನಿಮ್ಮ ಧ್ವನಿ ಯಾವ ಲೆವೆಲಿಗೆ ಸೌಂಡ್ ಮಾಡ್ತಿದೆ ಅಂದರೆ ಅದು ನಮಗೊಂಥರ ಹೆಮ್ಮೆ ಸರ್. ಸೊ ನಿಮ್ಮ ಈ ಹೊಸ ಜರ್ನಿ ಇದೆಯಲ್ಲ, ಅದು ಸೂಪರ್ ಡೂಪರ್ ಆಗಿ ಸಕ್ಸಸ್ ಕಾಣಲಿ ಸರ್. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ತಮ್ಮೆಲ್ಲರ ಪ್ರೋತ್ಸಾಹ, ಆಶೀರ್ವಾದ. ವೀಕ್ಷಕರೇ, ಇದು VP ಸರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು.